ಶ್ರೇಯಃಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲ ಪತ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಣಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमि वरदे यस्तारिगो सन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मे जडमतिरपि जन्तुर्जायते प्रज्ञमूरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चली कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 182ನೆಯ ಸುಧಾಮೂಲ. ಇದುವರೆಗೆ ವೈಶೇಷಿಕ ಮತದ ವಿಮರ್ಶೆ ಆಗ್ತಾ ಇತ್ತು. ವೈಶೇಷಿಕರು ಯಾವ ರೀತಿ ತಮ್ಮ ಸಿದ್ಧಾಂತವನ್ನ ವರ್ಣಿಸ್ತಾರೆ, ಮತ್ತೆ ಪತಂಜಲಿ ಋಷಿಗಳು ತಾವು ಹೇಗೆ ವರ್ಣಿಸ್ತಾರೆ. ಅಷ್ಟೇ ಅಲ್ಲದೆ ಈ ಗೌತಮ ಅಂದ್ರೆ ನ್ಯಾಯ ಸೂತ್ರಗಳಲ್ಲಿ ಈ ವಿಷಯ ಹೇಗಿದೆ, ಈ ತರ ಅನೇಕ ವಿಷಯಗಳು ಬರ್ತಾ ಇತ್ತು. ಅದರಲ್ಲಿ ಖಂಡನಾ ಭಾಗಕ್ಕೆ ಬಂದ್ವಿ 182ನೇ ಸುಧಾಮೂಲದಲ್ಲಿ ಈಶ ಅಪ್ರಸಾದತಃ ಅಂತ ಒಂದು ಮಾತು ಬಂತು. ಅಂದ್ರೆ ಭಗವಂತನ ಪ್ರಸಾದದಿಂದ ಮೋಕ್ಷ ಅಂತ ಹೇಳ್ಬೇಕು, ಆದ್ರೆ ಇವ್ರು ಯಾರು ಭಗವಂತನ ಪ್ರಸಾದದಿಂದ ಮೋಕ್ಷ ಅಂತ ಹೇಳಿಲ್ಲ. ಅಲ್ಲ ಹೇಳಿದಾರಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಅದಕ್ಕೆ ಇಲ್ಲ, ಸ್ವಲ್ಪ ಸರಿಗೆ ಹೇಳಿಲ್ಲ ಅಂತಂದ್ರು. ಏನ್ ಸ್ವಲ್ಪ ಸರಿಗೆ ಹೇಳಿಲ್ಲ ಅನ್ನೋದನ್ನ ಈಗ ವಿಸ್ತಾರವಾಗಿ ನೋಡ್ಬೇಕು. ಅದರಲ್ಲಿ ಮಧ್ಯದಲ್ಲಿ ಒಂದು ಪ್ರಶ್ನೆ, ಟಿಪ್ಪಣಿ ವಿಷಯ 182ನೇ ಸುಧಾಮೂಲ, ಅದರಲ್ಲಿ ಯಾವುದು ಪದ್ಯ ಟಿಪ್ಪಣಿ, 2ನೇ ಟಿಪ್ಪಣಿ. ಅಲ್ಲೇನ್ ಹೇಳ್ತಾ ಇದ್ದಾರೆ, ಈಗ 12 ಪದಾರ್ಥಗಳನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಇದೆ. ಯಾವ್ದನ್ನ? ಆತ್ಮ, ಶರೀರ, ಇಂದ್ರಿಯ, ಆತ್ಮನ ಬಗ್ಗೆ, ಅವನ ಶರೀರದ ಬಗ್ಗೆ, ನಮ್ಮ ಇಂದ್ರಿಯಗಳ ಬಗ್ಗೆ. ಈಗೆಲ್ಲ ಭಾಗವತಲ್ಲಿ ಕೇಳಿದ್ವಲ್ಲ, ಸೃಷ್ಟಿ ಹೇಗೆ, ಯಾವ್ದ್ರಿಂದ ಏನೇನಾಯ್ತು, ಇಂದ್ರಿಯಗಳ ಸೃಷ್ಟಿ ಹೇಗೆ, ಆತರ ಈ ವಿಷಯ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡಾಗ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇದನ್ನ ಎಲ್ರೂ ಒಪ್ಪಿದ್ದಾರೆ. ಜಗತ್ತಿನ ಬಗ್ಗೆನೂ ಚೆನ್ನಾಗ್ ಜ್ಞಾನ ಬೇಕು, ಭಗವಂತನ ಬಗ್ಗೆನೂ ಚೆನ್ನಾಗ್ ಜ್ಞಾನ ಬೇಕು ಅಂತ. ಅಲ್ಲ, ಆಗ ಹೇಳ್ತಾರೆ, ಹಾಗಾದ್ರೆ 12 ವಿಷಯ ತಿಳ್ಕೊಂಡ್ರೆ ಸಾಕ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಹೌದು. ಅದಕ್ಕೆ ಯಾವ್ದು ಪತ್ಯ ಟಿಪ್ಪಣಿಲಿ ಕೊನೆಯ ಲೈನ್ ಕೊಡ್ತಾರೆ, ಯಥಾಹು ಪ್ರಮಾಣ ಇದೆ. ಏನಂತ? ಪ್ರಮೇಯಂ ಅಪವರ್ಗಾರ್ಥಂ ಜ್ಞೇಯಂ ದ್ವಾದಶಧಾಚ ತತ್ ಅಂತ ಶ್ಲೋಕ. ಪ್ರಮೇಯಂ ಅಪವರ್ಗಾರ್ಥಂ ಜ್ಞೇಯಂ ದ್ವಾದಶಧಾಚ ತತ್ ಅಂತ. ಪ್ರಮೇಯ ಒಟ್ಟು 12, ಇದನ್ನ ತಿಳಿದ್ರೆ ಅಪವರ್ಗ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಾರೆ. ಆಗ ಒಂದು ಪ್ರಶ್ನೆ ಮಾಡ್ಕೊಂತಾರೆ, ಅಲ್ಲ ಗೌತಮರ ಸೂತ್ರ 2 ಇದೆ. ಒಂದು ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ ಅಂತ ಒಂದು ಉದ್ದ ಸೂತ್ರ ಇರ್ತಾರೆ. 16 ಪದಾರ್ಥಗಳನ್ನ ಹೇಳುವಂತ ಸೂತ್ರ. 16 ಬಗ್ಗೆ ತಿಳಿದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮ. ಮೋಕ್ಷಕ್ಕೆ ಸಿಗಬೇಕು ಅಂದ್ರೆ 16 ವಸ್ತು ಸರಿಯಾಗಿ ತಿಳಿಬೇಕು. ಈಗ ನೋಡಿದ್ರೆ 12 ಅಂತಿದೆ. 16 ಬಿಟ್ಟು 12ಕ್ಕೆ ಬಂದ್ರೆ ಈಗಾಗ್ಲೇ ಮತ್ತೆ ಇನ್ನೆಷ್ಟು ಕಡಿಮೆ ಆಗುತ್ತೋ ಏನೋ. ಅದನ್ನ ಸರಿಯಾದದ್ದು ಏನು ಅಂತ ಹೇಳಿ.
ಹಾಗೆ ಹೇಳಿದ್ರು ನೋಡಿ. 16 ಹೇಳಿದ್ರಲ್ಲಿ ಒಂದಿದೆಯಲ್ಲ ಪ್ರಮೇಯ, 16ರಲ್ಲಿ ಒಂದ್ ಸೇರಿರೋದು ಪ್ರಮೇಯ. ಆ ಪ್ರಮೇಯದಲ್ಲಿ 12 ಅದನ್ನ ಇಲ್ಲಿ ಹೇಳ್ತಾರದು. 16 ತಿಳಿಲೇಬೇಕು, ಅದರ ಮಧ್ಯದಲ್ಲಿ ಒಂದು 15 ಬಿಟ್ಟು ಒಂದ್ ಇದೆಯಲ್ಲ ಪ್ರಮೇಯ, ಪ್ರಮಾಣ, ಪ್ರಮೇಯ ಅಂತ ಹೇಳ್ತೀವಲ್ಲ, ಆ ಪ್ರಮೇಯದಲ್ಲಿ ಒಟ್ಟು 12 ಬಗೆ ಇದೆ. ಪ್ರಮೇಯ ಅಂದ್ರೆ ಇದೇನಿಲ್ಲ, ಅವತ್ತು ತಿಳಿಸಿದಂತೆ ನಮ್ಮ ಸುತ್ತಲೂ ಮುತ್ತಲು ಇರೋ ವಸ್ತುಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಯಾವ್ದನ್ನ ನಾವು ನಮ್ಮ ಯಥಾರ್ಥ ಜ್ಞಾನದಿಂದ ತಿಳ್ಕೊಳ್ತೀವೋ ಅದನ್ನ ಪ್ರಮೇಯ ಅಂತ ಕರೀತಾರೆ. ಅದ್ರ ಬಗ್ಗೆ ಹೇಳಿದ್ರಲ್ವಾ ಸೂತ್ರಕಾರರು. ನಿಜ, ಪ್ರಮೇಯ ಅಂತ ಸಾಮಾನ್ಯವಾಗಿ ತಿಳಿದ್ರೆ ಸಾಧ್ಯ ಇಲ್ಲ. ಈ ಉದಾಹರಣೆಗೆ ಇವರೊಬ್ರು ಯತಿಗಳು ಅಂತ ಜ್ಞಾನ ಇರುತ್ತೆ, ಇವರೊಬ್ರು ಸನ್ಯಾಸಿಗಳು. ಆದ್ರೆ ಯಾವ ಮಠದ ಸನ್ಯಾಸಿಗಳು, ಅವ್ರು ಏನ್ ಓದಿದ್ದಾರೆ, ಅವ್ರು ಏನ್ ಸಾಧನೆ ಮಾಡಿದ್ದಾರೆ, ಅವ್ರು ಯಾವ ಪ್ರತಿಮೆಯನ್ನು ಪೂಜೆ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ವಿಷಯ ಇರುತ್ತೆ. ಸಾಮಾನ್ಯವಾಗಿ ತಿಳಿಯೋದ್ರಿಂದ ಮೋಕ್ಷ ಅಂದ್ರೆ ಯತಿಗಳ ದರ್ಶನನೂ ಆಯ್ತು ಮೋಕ್ಷ ಆಗ್ಬಿಡತ್ತ? ಇಲ್ಲ. ಯತಿಗಳ ದರ್ಶನ ಆಗ್ಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು, ಅವ್ರ ಹತ್ರ ಇಸ್ಕೊಳ್ಬೇಕಾದ್ರೆ ಭಕ್ತಿ ಭಾವ ಬರ್ಬೇಕಾದ್ರೆ ನಮ್ಗೆ ಭಕ್ತಿ ಭಾವದಿಂದ ಅವ್ರ ಹತ್ರ ಇಸ್ಕೊಂಡ್ರೆ ನಮಗ್ ಒಳ್ಳೆ ಫಲ ಆಗುತ್ತೆ. ಹಾಗಾದ್ರೆ ಮಹಾತ್ಮ್ಯ ಜ್ಞಾನ ಇರ್ಬೇಕು, ಅವ್ರು ದೊಡ್ಡವರು ಅನ್ನೋ ಜ್ಞಾನ ಹೇಗಿರ್ಬೇಕು, ಅವ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರ್ಬೇಕು. ಅದನ್ನ ವಿಶೇಷ ಜ್ಞಾನ ಅಂತಾರೆ. ಸಾಮಾನ್ಯ ಜ್ಞಾನ ಅಂದ್ರೆ ಕಾಮನ್ ಆಗಿ, ಸಾಮಾನ್ಯ ಜ್ಞಾನ ವಿಶೇಷವಾಗಿ ತಿಳಿದಿರ್ಬೇಕು. ಹಾಗಾಗಿ ಮೊದಲನೇ ಸೂತ್ರದಲ್ಲಿ ಸಾಮಾನ್ಯವಾಗಿ ಹೇಳಿದ್ದಾರೆ ಪ್ರಮೇಯಗಳನ್ನು ತಿಳ್ಕೊಳ್ಳಿ. ಯಾವ್ದನ್ನ ತಿಳ್ಕೊಳ್ಬೇಕು ಪ್ರಮೇಯ ಅಂತ? ಅದಿನ್ನೊಂದು ಸೂತ್ರ ಬರುತ್ತೆ. ಆತ್ಮ, ಶರೀರ, ಇಂದ್ರಿಯ, ಅರ್ಥ, ಬುದ್ಧಿ, ಮನ, ಪ್ರೇತ್ಯ, ಭಾವ, ಫಲ, ದುಃಖ, ವರ್ಗ, ಅಸ್ತು ಪ್ರಮೇಯಂ ಅಂತ ಒಂದು ಸೂತ್ರ ಬರೀತಾರೆ. ಏನ್ ಹೇಳಿದ್ರು? ಮೋಕ್ಷದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ, ದುಃಖ ಅಂದ್ರೇನು, ಸುಖ ಅಂದ್ರೇನು, ಪ್ರತಿಯೊಂದನ್ನು ಸರಿಯಾಗಿ ತಿಳ್ಕೊಳ್ಳಿ, ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ. ಇಷ್ಟು ಈ 12 ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರು. ಆದ್ರಿಂದ ಯಾವುದನ್ನ ತಿಳ್ಕೊಂಡ್ರೆ ಸರಿಯಾಗಿ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೋ ಅದೇ ನಿಜವಾಗಿ ಪ್ರಮೇಯ ಅಂತ. ಇದೆಲ್ಲ ಹೇಳ್ತಾ ಒಂದು ಶ್ಲೋಕದಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡು ವ್ಯಾಖ್ಯಾನದಲ್ಲಿ ವಿಶೇಷ ಚರ್ಚೆ ಮಾಡ್ತಾರೆ. ಅದ್ ಯಾವ ಪದ ಅಂತ ನೋಡೋಣ. ಈಗ ಉದಯನಾಚಾರ್ಯರು ಒಂದು ಶ್ಲೋಕ ರಚನೆ ಮಾಡಿದ್ದಾರೆ, ಅದನ್ನ ಜಯತೀರ್ಥರು ಉಲ್ಲೇಖ ಮಾಡಿದ್ರು. ಸ್ವರ್ಗಾಪವರ್ಗಗಳಿಗೆ ಯಾವುದರ ಧ್ಯಾನವು ಕಾರಣ ಆಗುತ್ತೋ ಅಂತ ಪರಮಾತ್ಮನ ಬಗ್ಗೆ ಹೇಳ್ತೀವಿ ಅಂತ. ಸ್ವರ್ಗ ಅಪವರ್ಗ ದ್ವಾರಂ ಅಥವಾ ಮಾರ್ಗಂ ಯದ್ ಉಪಾಸ್ತಿಂ, ಯಾರ ಉಪಾಸನೆಯು ಸ್ವರ್ಗಕ್ಕೆ ಕಾರಣ ದಾರಿಯಾಗಿರುತ್ತೋ ಅಥವಾ ಮೋಕ್ಷಕ್ಕೆ ದಾರಿಯಾಗಿರುತ್ತೋ ಅಂಥ ಪರಮಾತ್ಮನ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸರಿ, ಶ್ಲೋಕದ ಅರ್ಥ ಚೆನ್ನಾಗಿದೆ, ಆದ್ರೆ ಅಲ್ಲಿ ಒಂದು ವ್ಯಾಕರಣ ದೋಷ ಇದೆ ಅಂತ ವ್ಯಾಕರಣ ಶಾಸ್ತ್ರದ ಒಂದು ಚರ್ಚೆ ಮಾಡಿದ್ದಾರೆ ಟಿಪ್ಪಣಿಗಳಲ್ಲಿ. ಉಪಾಸ್ತಿ ಅಂತ ಒಂದು ಶಬ್ದ ಬಳಸಿದ್ದಾರೆ. ಉಪಾಸ್ತಿ ಅನ್ನೋ ಶಬ್ದ ಉಪಾಸನೆ ಅನ್ನೋ ಅರ್ಥವನ್ನ ಹೇಳುತ್ತೆ. ಉಪಾಸನಾ ಅಂತ ಆಗ್ಬೇಕು, ಉಪಾಸ್ತಿ ಅನ್ನೋ ಶಬ್ದ ಸರಿ ಇಲ್ಲ ಅಂತ ಒಂದು ಚರ್ಚೆ. ಅದಕ್ಕೊಂದು ತುಂಬಾ ವಿಚಾರ ಮಾಡಿ ಇಲ್ಲ ಉಪಾಸ್ತಿ ಅಂತಾನೂ ಇದೆ ಅಂತ ಹೇಳಿ ಟಿಪ್ಪಣಿಗಳಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅಂದ್ರೆ ಬರ್ದಿರೋದು ಜಯತೀರ್ಥರಲ್ಲ, ಅದು ಬರ್ದಿರೋದು ಉದಯನಾಚಾರ್ಯರು. ಅವ್ರ ಶ್ಲೋಕದಲ್ಲಿ ಒಂದು ಸಮಸ್ಯೆ ಉಂಟು ಅಂತ ಇವ್ರು ಹೇಳಿ ಇವರೇ ಅದಕ್ಕೆ ಪರಿಹಾರನೂ ಮಾಡ್ಬಿಟ್ಟಿದ್ದಾರೆ. ಈ ತರ ಹೊಸ ವಿಚಾರಗಳನ್ನು ಇಲ್ಲಿ ಟಿಪ್ಪಣಿಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಸರಿ, ಇವರೆಲ್ಲ ಏನ್ ತಪ್ಪು ಮಾಡಿದ್ದಾರೆ, ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರಲ್ಲ. ಅಂದ್ರೆ 183ನೇ ಸುಧಾಮೂಲ ಈಗ ತಥಾಹಿ ಯದ್ಯಪಿ ವೈಶೇಷಿಕೈ ಈಶ್ವರ ಪ್ರಸಾದ ಅಂಗೀಕೃತ. ನಿಜ, ಈಗ ಹಿಂದೆ 3 ಮತ ಬಂತು, ಅದರಲ್ಲಿ ಒಂದು ಮತ ವೈಶೇಷಿಕರು ಅಂತ ಯಾರನ್ನ ಕರಿತೀವಿ, ಇವರು ದೇವರ ಪ್ರಸಾದ ಬೇಕು ಅಂತ ಒಪ್ಪಿದ್ದಾರೆ. ಆದ್ರೆ ಅದು ಪುಣ್ಯಕ್ಕೆ ಸಹಕಾರಿಯಾಗಬೇಕು ಅಂತ ಒಪ್ಪಿದ್ದಾರೆ. ಅಂದ್ರೆ ನಿಮ್ಗೆ ಪುಣ್ಯದಿಂದ ಮೋಕ್ಷನ, ದೇವರಿಂದ ಮೋಕ್ಷನ, ದೇವರ ಪ್ರಸಾದದಿಂದನ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಮತದಲ್ಲಿ ಪುಣ್ಯದಿಂದ ಮೋಕ್ಷ, ಆದ್ರೆ ಪುಣ್ಯಕ್ಕೆ ಸ್ವಲ್ಪ ಸಹಾಯ ಮಾಡ್ಬೇಕಲ್ಲ, ಸಪೋರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ದೇವರ ಇಚ್ಛೆ ಬೇಕು. ಹೋಯ್ತು, ಹಾಗ ದೇವರ ಇಚ್ಛಾ ಮುಖ್ಯ ಆಯ್ತು, ಕರ್ಮ ಮುಖ್ಯ ಆಯ್ತು. ಪುಣ್ಯ ಕರ್ಮದಿಂದ ಮೋಕ್ಷ ಅವನಿಗೆ, ಆದ್ರೆ ಪುಣ್ಯ ಕರ್ಮದ ಜೊತೆಗೆ ದೇವ್ರು ಬೇಕಷ್ಟೆ, ಅವನು ಎಲ್ಲದಕ್ಕೂ ಕಾರಣ ಅಂತ ಇರ್ತಾನಲ್ವ, ಹಾಗಾಗ್ಬೇಕು ಅಂತ. ಹಾಗಾದ್ರೆ ದೇವರ ಪ್ರಸಾದಕ್ಕೆ ಬೆಲೆ ಇಲ್ಲ ಇವರ ಸಿದ್ಧಾಂತದಲ್ಲಿ. ಯಾವ ತರ ಬೆಲೆ ಇಲ್ಲ? ಮೊದಲನೇ ಸ್ಥಾನದಲ್ಲಿ ಕೂಡಿಸ್ಲಿಲ್ಲ. ಈಗ ದೇವರನ್ನ, ಪುಣ್ಯವನ್ನ ಮತ್ತೆ ಬೇರೆ ದೇವತೆಗಳನ್ನ ಪಾದ ಪೂಜೆ ಕರೆದ್ಬಿಟ್ಟು ಮೊದಲನೇ ಪಾದ ಪೂಜೆ ಪುಣ್ಯ ಕರ್ಮಕ್ಕೆ ಪಾದ ಪೂಜೆ. ಯಾಕೆ? ಅದರಿಂದ ನಮಗ್ ಫಲ ಸಿಗೋದು. ಈಶ್ವರನ ಉಪಯೋಗ ಏನಿದೆ, ದೇವರ ಪ್ರಸಾದ ಏನು, ಬೇರೆ ದೇವತೆಗಳು ಯಾಕೆ ಉಪಯೋಗ? ಕರ್ಮ ಮುಖ್ಯ. ಕರ್ಮಕ್ ಮೊದಲು ಪೂಜೆ ಮಾಡೋದು, ಆಮೇಲೆ ಈಶ್ವರನಿಗೆ ಪೂಜೆ, ಆಮೇಲೆ ದೇವತೆಗಳಿಗೆ ಪೂಜೆ. ಮರ್ಯಾದೆ ಹೋಯ್ತು ಅಂತಾನೆ ಅರ್ಥ. ಮೊದಲು ದೇವರಿಗೆ ಮಾಡ್ಬೇಕು, ಆಮೇಲೆ ದೇವತೆಗಳಿಗೆ ಮಾಡ್ಬೇಕು, ಆಮೇಲೆ ನಮ್ಮ ಕರ್ಮಗಳಿಗೆ ಮಾಡ್ಬೇಕು, ಅಷ್ಟೇ. ಆ ಸ್ಥಾನಮಾನ ಹೊತ್ತು ಇವರ ಸಿದ್ಧಾಂತದಲ್ಲಿ ಅಂತೂ ಇಲ್ಲಿ ದೇವರಿಗೂ ಮತ್ತೆ ಪುಣ್ಯಕ್ಕೂ ಹೋಲಿಸಿದಾಗ ದೇವರನ್ನ ಸಿಂಹಾಸನದ ಮೇಲೆ ಕೂಡಿಸ್ತೇನೆ, ಸಿಂಹಾಸನದ ಮೇಲೆ ಪುಣ್ಯವನ್ನ ಕೂಡಿಸಿ
ಕೆಳಗೆ ಒಂದ್ ಜಾಗದಲ್ಲಿ ದೇವರನ್ನು ಕೂಡ್ಸಿದ್ರು. ಏನೇ ಇರ್ಲಿ ಅದು ಅವಮಾನನೇ ಅಷ್ಟೇ. ಹಾಗಾಗಿ ದೇವರ ಪ್ರಸಾದಕ್ಕೆ ಬಹಳ ಮುಖ್ಯತ್ವವನ್ನ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಅದನ್ನ ವೈಶೇಷಿಕ ಮತ ಸರಿ ಇಲ್ಲ. ಈಶ್ವರ ಚೋದನಾಭಿವ್ಯಕ್ತ ಅದ್ ಯಾಕೆಂದ್ರೆ ಅವರ ಮಾತು ಹಾಗೆ ಇದೆ, ಈಶ್ವರನ ಪ್ರಸಾದ ಸಿಕ್ಕಾಗ ಪುಣ್ಯ ಕರ್ಮನೇ ಮೋಕ್ಷವನ್ನ ತಂದು ಕೊಡುತ್ತೆ ಅಂತ. ಆದ್ರಿಂದ ಮಾಡೋದ್ ನಾವೇ ಕೆಲ್ಸ, ನಮ್ ಜೊತೆಗೆ ಈಗ ಸಪೋರ್ಟ್ ಕೆಲವ್ರು ಕೊಡ್ತಾರೆ. ಯಾರು ಮಾಡಿದ್ದು ಸಾಧನೆ? ನಾನೇ ಮಾಡಿದ್ದು. ಅಲ್ಲ, ಅವ್ರ ಹೆಲ್ಪ್ ತಗೊಂಡೆ ಅಷ್ಟೇ, ಆದ್ರೆ ಮಾಡಿದ್ ನಾನೇ ಮುಖ್ಯವಾಗಿ ಅಂತ ಹೇಳಲ್ವಾ? ಆ ತರ ಪುಣ್ಯ ಹೇಳುತ್ತೆ ನಾನೇ ಮಾಡಿದ್ದು, ಆದ್ರೆ ದೇವ್ರ ಹೆಲ್ಪ್ ತಗೊಂಡೆ ನಾನು ಅಂತ. ದೇವ್ರ ಹೆಲ್ಪ್ ಅಲ್ಲ, ದೇವ್ರೇ ಮುಖ್ಯ ಅಲ್ಲಿ. ಪುಣ್ಯ ಸುಮ್ನೆ ಅವನು ಕರ್ಮ ನೋಡ್ಕೊಂಡು ಫಲ ಕೊಡ್ತಾನೆ ದೇವ್ರು ಅಷ್ಟೇ, ಅದಕ್ಕೆ ಅದು ಬೇಕು. ಇಲ್ಲಾಂದ್ರೆ ಒಬ್ಬನಿಗೆ ಮೋಕ್ಷ ಒಬ್ಬನಿಗೆ ಅನ್ನಂತ ಬಸ್ ಯಾಕೆ? ಪ್ರಶ್ನೆ ಮಾಡ್ತಾರೆ ಜನ. ನೋಡಿ ನಿಮ್ ಕರ್ಮ ಇದೆ, ಅದಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಉತ್ತರ ಹೇಳ್ಲಿಕ್ಕೆ ಅದು ಕರ್ಮ ಅಷ್ಟೇ. ಅದು ಬಿಟ್ರೆ ದೇವರೇ ಮುಖ್ಯ. ಇದು ಸಿದ್ಧಾಂತ, ಆದ್ರೆ ಅದನ್ನು ಒಪ್ಲಿಲ್ಲ. ಅದನ್ನ ವೈಶೇಷಿಕರ ಮತ ಸರಿ ಇಲ್ಲ. ಆಯ್ತು. ಪತಂಜಲಿ ಋಷಿ ಏನ್ ತಪ್ಪು ಮಾಡಿದ್ದಾರೆ ಯೋಗಶಾಸ್ತ್ರದಲ್ಲಿ ಅಂದ್ರೆ, ಏವಂ ಪತಂಜಲಿರಪಿ ತಪಸ್ವಾಧ್ಯಾಯಾದಿ ಸಮಾನ ಕಕ್ಷ್ಯತಾಂ ಏವ ಈಶ್ವರ ಪ್ರಣಿಧಾನಸ್ಯ ಆಹಾ. ಇವ್ರು ಯಾಕೋ ತಾರತಮ್ಯ ಸಿದ್ಧಾಂತ ಇವ್ರಿಗೂ ಸರಿ ಇಲ್ಲ. ಅಂದ್ರೆ ಎಲ್ರು ಎಲ್ಲೆಡುವುದು ಅಂದ್ರೆ ತಾರತಮ್ಯ ಜ್ಞಾನ ಸರಿ ಇಲ್ಲ ಇವ್ರಿಗೆ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ತಾರತಮ್ಯ ಜ್ಞಾನ ಸ್ಫುಟವಾಗಿ ಇರ್ಬೇಕು ಅಂತ ಹೇಳ್ತೀವಿ. ಪ್ರತಿಯೊಬ್ಬ ದೇವತೆ ಯಾರು ಉತ್ತಮ, ಯಾರು ಕನಿಷ್ಠ, ಯಾರು ಮಧ್ಯಮ, ಯಾರು ಅಧಮ, ಯಾರು ಅಧಮಾಧಮ, ಮೊದಲನೇ ಸ್ಥಾನ ಯಾರಿಗೆ, ಎರಡನೇದು ಯಾವುದು, ಮೂರನೇದು, ನಾಲ್ಕನೇದು, ಸರಿಯಾಗಿ ತಾರತಮ್ಯ ಜ್ಞಾನ ಇರ್ಬೇಕು. ತಾರತಮ್ಯದಲ್ಲಿ ಎಡುವುದೇ ಜೀವನದಲ್ಲೇ ಎಡುವುದಾಗಿ. ಈ ತಾರತಮ್ಯ ಜ್ಞಾನವನ್ನ ಸ್ಫುಟವಾಗಿ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಪರಿಶೀಲನೆ ಅಗತ್ಯ. ಅದ್ರಲ್ಲಿ ಇಲ್ಲೇನಾಯ್ತು, ಪತಂಜಲಿ ಋಷಿಗಳು ಏನ್ ಮಾಡಿದ್ರು, ತಪಸ್ಸು, ಸ್ವಾಧ್ಯಾಯ, ಇದು ಅಧ್ಯಯನ ಏನ್ ಮಾಡ್ತೀವಿ ಅದು, ಜೊತೆಗೆ ಭಗವಂತನ ಧ್ಯಾನ ಎಲ್ಲ ಒಂದೇ ಅನ್ಬಿಟ್ರು. ಸಮಾನ ಕಕ್ಷೆ. ನಾವೇನಾದ್ರೂ ಎಲ್ರಿಗೂ ಮರ್ಯಾದೆ ಕೊಡ್ತೀವಿ, ಎಲ್ರನ್ನೂ ಒಂದೇ ಚೇರ್ ನಲ್ಲಿ ಹಾಕಿ ಕೂಡಿಸ್ಬಿಡೋ, ದೇವರನ್ನ, ರುದ್ರದೇವರನ್ನ, ಇಂದ್ರದೇವರನ್ನ, ವಾಯುದೇವರನ್ನ ಒಂದೇ ಚೇರ್ ನಲ್ಲಿ ಹಾಕಿ ಕೂಡಿಸ್ಕೊಂಡ್ಬಿಡು, ಪಕ್ಕ. ತಪ್ಪಿದು, ಇದು ಸರಿ ಇಲ್ಲ. ಎಲ್ರಿಗೂ ಮರ್ಯಾದೆ ಕೊಡ್ತೀವಿ ಅಂತ ಅವಮಾನ ಮಾಡ್ತಾ ಇದ್ರಿ. ದೇವರಲ್ಲಿ, ವಾಯುದೇವರಲ್ಲಿ, ರುದ್ರದೇವರಲ್ಲಿ, ಈ ಕಡೆ ಇಂದ್ರದೇವರಲ್ಲಿ ಪರಸ್ಪರ ತಾರತಮ್ಯ ಇದೆ. ಎಲ್ರೂ ಒಂದೇ ಮರ್ಯಾದೆ ಕೊಡ್ತೀವಿ ಅಂದ್ರೆ ತಪ್ಪು. ಹಾಗೆ ತಪಸ್ಸು, ಸ್ವಾಧ್ಯಾಯ, ಈಶ್ವರನ ಧ್ಯಾನ, ಈಶ್ವರನ ಪ್ರಸಾದ, ಇದೆಲ್ಲ ಒಂದೇ ಸ್ಥಾನದಲ್ಲಿ ಕೂಡಿಸಿದ್ರೆ ಬೆಲೆ ಏನ್ ಕೊಟ್ಟಿದ್ರಿ? ಆ ಜಡವಾದ ವಸ್ತುಗಳಿಗೆ, ಈ ದೇವರ ಇಚ್ಛೆಗೆ ಎಲ್ಲಿಯ ಹೋಲಿಕೆ? ಅದನ್ನ ಹೋಲಿಕೆ ಕೊಟ್ಟಿದ್ರಿಂದ ಪತಂಜಲಿ ಋಷಿಗಳ ಮತವು ಸರಿ ಇಲ್ಲ. ನೈಯಾಯಿಕ ಹಾಪಿ, ಈ ನೈಯಾಯಿಕರು ಮಾಡಿದ ತಪ್ಪೇನು? ಆತ್ಮತತ್ವಜ್ಞಾನಮೇವ ಮೋಕ್ಷ ಸಾಧನಂ ಈಶ್ವರ ಪ್ರಸಾದಸ್ತು ಸಹಕಾರಿ ಮಾತ್ರ ಮಿಥ್ಯಾಸ್ಥಿತ. ಇವರು ಅಷ್ಟೇ, ಇವರು ಸಹಕಾರಿ ಕಾರಣ ಅಂದ್ಬಿಟ್ರು. ಸಹಕಾರಿ ಕಾರಣ ಅಂದ್ರೆ ಮುಖ್ಯ ಅಲ್ಲ, ಹೆಲ್ಪ್ ತಗೊಳ್ಳೋದಷ್ಟೇ, ಅದು ಬೇಕಷ್ಟೇ. ಜೊತೆಗೆ ಈಗ ಮೋಕ್ಷಕ್ಕೆ ಬೇಕಾಗಿದ್ದೇನೋ ಆತ್ಮತತ್ವಜ್ಞಾನ. ಸರಿಯಾಗಿ ಆತ್ಮನ ಜ್ಞಾನ ಬಂತ ಅಂದ್ರೆ ನಮಗೆ ನಮ್ಮ ಜ್ಞಾನ ಸರಿಯಾಗಿ ಬಂತ, ದೇಹ ಬೇರೆ ಆತ್ಮ ಬೇರೆ ಅನ್ನುವ ವಿವೇಕ ಸರಿಯಾಗಿದೆಯಾ, ಆ ಮೋಕ್ಷಕ್ಕೆ ಹೋಗ್ತದೆ. ಆ ವಿವೇಕ ಜ್ಞಾನ ಬರೋದು ಸುಲಭ ಅಲ್ಲ. ಜಗತ್ನಲ್ಲಿರೋ ಸಕಲ ಪದಾರ್ಥಗಳ ಜ್ಞಾನ ಚೆನ್ನಾಗಿ ಬರ್ಬೇಕು, ಆಗ ಮಾತ್ರ ವಿವೇಕ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಈಗ ನಾವು ಅನ್ಬೋದು, ನಾನು ನನ್ನ ದೇಹ ಬೇರೆ, ನನ್ಗೆ ಈಗ್ಲೂ ಗೊತ್ತಿದೆ, ಯಾಕೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಆದ್ರೆ ಈ ತರ ಅಲ್ಲ, ನಮ್ಗೆ ಜಗತ್ತಿನ ಬಗ್ಗೆ ಸರಿ ಗೊತ್ತಿಲ್ಲ. ಸರಿಯಾಗಿ ಪ್ರತಿಯೊಂದು ಪದಾರ್ಥಗಳ ವಿವೇಕ ಆದ ಮೇಲೆ ಅವ್ನು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಇವ್ರ ಸಿದ್ಧಾಂತ, ನೈಯಾಯಿಕರು. ಆದ್ರೆ ಇವರ ಸಿದ್ಧಾಂತದಲ್ಲಿ ದೇವರ ಪ್ರಸಾದಕ್ಕೆ ಅಷ್ಟು ಮಹತ್ವ ಇಲ್ಲ, ಅದು ಬೇಕಷ್ಟೇ ಜೊತೆಗೆ ಅಂತ ಹೇಳ್ತಾರೆ. ಆದ್ರೆ ಇವ್ರು ಮೂರು ಸಿದ್ಧಾಂತದಲ್ಲಿ ಗಮನಿಸಿದಾಗ ದೇವರನ್ನ ಹೋಲಿಸ್ಬಿಡ್ತಾರೆ, ಇಲ್ಲ ದೇವರನ್ನ ಕಡಿಮೆ ಮಾಡ್ತಾರೆ. ಬಟ್ ದೇವರಿಗೆ ಮೊದಲನೇ ಸ್ಥಾನ ಕೊಡಲ್ಲ. ಅದ್ರಲ್ಲಿ ಯಾಕೋ ಹಿಂಜರಿಕೆ. ಇಲ್ಲ, ದೇವರ ಪ್ರಸಾದನೇ ಅಂತಿಮ. ಈಗ ಹೇಳ್ತಾರಲ್ಲ, ನೀನ್ ಈ ಗ್ರಂಥ ಹೇಗ್ ಬರದಿ, ಇಷ್ಟೆಲ್ಲ ಹೇಗ್ ಓದಿ? ಅದು ನನ್ನ ಬುದ್ಧಿಶಕ್ತಿ ಇತ್ತು, ಜೊತೆಗೆ ದೇವರ ಅನುಗ್ರಹನೂ ಸೇರ್ಕೊಂಡಿತ್ತು, ಜೊತೆಗೆ ಗುರುಗಳ ಅನುಗ್ರಹನೂ ಇತ್ತು, ಹಾಗಾಗಾಯ್ತು. ಮುಖ್ಯ ಏನಾಗದ್ರೆ ನಾನ್ ಪ್ರಯತ್ನ ಪಟ್ಟಿದ್ದಕ್ಕೆ ಆಯ್ತಿವಲ್ಲ. ಅದೇ ಒಂದ್ 5 ನಮಸ್ಕಾರ ಹಾಕ್ದೆ, ಒಂದು ಮಂತ್ರಾಕ್ಷತೆ ಇಸ್ಕೊಂಬಂದೆ, ಅದು ಒಂದ್ ಸಪೋರ್ಟ್ ಕೊಡ್ತು ಅಂದ್ರೆ. ಹಾಗಾದ್ರೆ ನೀವು ಯಾವ್ದಕ್ ಮುಖ್ಯತೆ ಏನ್ ಕೊಟ್ರಿ? ಮಂತ್ರಾಕ್ಷತೆಗೂ ಅಲ್ಲ, ಈ ಕಡೆ ದೇವ್ರ ನಮಸ್ಕಾರಕ್ಕೂ ಅಲ್ಲ. ಕೊಟ್ಟಿದ್ದು ಯಾವ್ದಕ್ಕೆ ಅಂದ್ರೆ ನಾವು ನಮ್ಮ ಪ್ರಯತ್ನಕ್ಕೆ. ಪ್ರಯತ್ನ ಮಾಡಿದ್ದಕ್ಕೆ ಆಗ್ತಾ ಇತ್ತು, ಮಧ್ಯಕ್ಕೆ ವಿಘ್ನ ಬರುತ್ತಲ್ವಾ, ಸ್ವಲ್ಪ ವಿಘ್ನ ಹೋಗ್ಲಿಕ್ಕೆ ಒಂದಿಷ್ಟು ನಮಸ್ಕಾರ ಜಾಸ್ತಿ ಆದ್ರೆ. ಈ ತರ ನಮಸ್ಕಾರಕ್ಕೆ ಮತ್ತೆ ಬೇರೆದಕ್ಕೆ ಅಪ್ರಾಧಾನ್ಯ ಮಾಡಿ ನಮ್ಮ ಪ್ರಯತ್ನಕ್ಕೆ ನಾವು ಪ್ರಾಧಾನ್ಯ ಕೊಟ್ರೆ ಹೇಗೆ ತಪ್ಪು, ಆ ತರ ಇದೆ. ಇವರೆಲ್ಲ ಮಾಡಿದ್ ಅದೇ ಇಟ್ಬಿಟ್ಟು. ಆದ್ರೆ ಜಯತೀರ್ಥರು ಹೀಗ್ ಮಾಡಲ್ಲ. ಅದಕ್ಕೆ ನಾವು ಮಂಗಳಾಚರಣೆಯಲ್ಲಿ ಹೇಳ್ಬೇಕಾದ್ರೆ ಮುಂದೆ ಒಂದ್ ಕಡೆ ಬರುತ್ತೆ, ಎಲ್ಲಿ ಇದು ಹೇಳೋದಂದ್ರೆ ಲಘುರಸರಂಜನಿ ವ್ಯಾಖ್ಯಾನದಲ್ಲಿ ಮಾದನೂರು
ವಿಷ್ಣು ತೀರ್ಥರೇನಿದ್ದಾರೆ ಅವರ ಮಗ ಕೃಷ್ಣಾಚಾರ್ಯರ ವ್ಯಾಖ್ಯಾನ ಒಂದಿದೆ ಸುಧಾ ಗ್ರಂಥಕ್ಕೆ. ಆ ಕೃಷ್ಣಾಚಾರ್ಯರು, ಅಡವಿ ಕೃಷ್ಣಾಚಾರ್ಯರು, ಅವರು ವ್ಯಾಖ್ಯಾನ ಮಾಡ್ತಾ ಈ ಆಕ್ಷೇಪ ಎತ್ಕೊಡ್ತಾರೆ. ಈಗ ಜಯತೀರ್ಥರು ಮಂಗಳಾಚರಣೆ ಶ್ಲೋಕದಲ್ಲಿ ಹೇಳಿದ್ರಲ್ಲ ಕೊನೆಗೆ, ರಶಬ್ದಾಬ್ಧೌ ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ. ನಮ್ಗ್ ವ್ಯಾಕರಣ ಬರಲ್ಲ, ನ್ಯಾಯಶಾಸ್ತ್ರ ಬರಲ್ಲ, ಮೀಮಾಂಸಾ ಗೊತ್ತಿಲ್ಲ, ಏನೇನ್ ಗೊತ್ತಿರ್ಬೇಕೋ ಅದೇನೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಬರ್ತಾರೆ. ಅಷ್ಟೆಲ್ಲ ಹೇಳಿದಾಗ ಅವ್ರು ಪ್ರಶ್ನೆ ಮಾಡ್ಕೊಡ್ತಾರೆ ಅಡವಿ ಕೃಷ್ಣಾಚಾರ್ಯರು, ಅಲ್ಲ ಇಷ್ಟೆಲ್ಲ ಇವ್ರು ಹೇಳಿದ್ರಲ್ಲ ಜಯತೀರ್ಥರು, ಇವ್ರಿಗೇನೂ ಗೊತ್ತಿಲ್ಲ, ಓಕೆ, ಆದ್ರೆ ಏನೂ ಗೊತ್ತಿಲ್ಲ ಅಂತಂದ್ರೆ ಗ್ರಂಥ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ಇವರು ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಇವರು, ವ್ಯಾಕರಣ ತಮ್ಗೆ ಏನೂ ಬರಲ್ಲ ಅಂತ. ಮತ್ತೆ ಪರವಾದಿ ನಿಗ್ರಹ ಮಾಡೋದು ಹೇಗೆ? ಇಷ್ಟೆಲ್ಲ ಮತ ಅನುವಾದ ಮಾಡಿದ್ರು, ಖಂಡನೆ ಮಾಡಿದ್ದಾರೆ, ಇದೆಲ್ಲ ಹೇಗ್ ಸಾಧ್ಯ? ನಮಗ್ ಗೊತ್ತಾಗಿದೆ ಈಗ, ಇಷ್ಟೊಂದು ಮತ ಹೇಳಿದ್ದಾರೆ, ಅದ್ರ ಬಗ್ಗೆ ಖಂಡನೆ ಮಾಡಿದ್ದಾರೆ ಜಯತೀರ್ಥರು, ಏನೋ ಗೊತ್ತಿಲ್ಲ ಅಂತ ಮೊದಲು ಹೇಳ್ತಾರೆ. ಇಲ್ಲ ತುಂಬಾ ವಿನಯ ಹಾಗಾಗಿ ಹೇಳಿದ್ದಾರೆ. ಅದ ಅಭಿಪ್ರಾಯ ಅದಲ್ವಂತೆ. ಅವರು ಏನೇ ತಾವು ತಿಳ್ಕೊಂಡಿದ್ರು ಅದಲ್ವಂತೆ ಕಾರಣ. ಜಯತೀರ್ಥರ ಮನಸ್ಸಿನಲ್ಲಿರೋದು ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಅಂತ ಹೇಳ್ತಾರಲ್ಲ, ಅಂದ್ರೆ ಪೂರ್ಣ ಪ್ರಜ್ಞ ಗುರು ಕಾರುಣ್ಯ ಸರಣಿ. ಮಧ್ವಾಚಾರ್ಯರ ಕಾರುಣ್ಯ ಇದೆಯಲ್ಲ, ದಯೆ ಇದೆಯಲ್ಲ ನನ್ನ ಮೇಲೆ, ಅವ್ರು ಹೇಳೋ ಜಯತೀರ್ಥರು, ನನ್ನ ಮೇಲೆ ಮಧ್ವಾಚಾರ್ಯರ ಕಾರುಣ್ಯ ಇದೆಯಲ್ಲ, ಅನುಗ್ರಹ, ಅದೇ ಇದಕ್ಕೆ ಮೂಲ, ಈ ಗ್ರಂಥ ಬರೆಯೋದಕ್ಕೆ ಅಂತ ಹೇಳ್ತಾರೆ. ಅವ್ರಿಗೆ ಅನುಸಂಧಾನ ಇದೆ ಅಂತ ಹೇಳಿಕ್ ಬಂದೆ. ಅವರು ಗುರುಗಳ ಅನುಗ್ರಹವನ್ನು ಪಕ್ಕಕ್ಕೆ ಹಾಕ್ಲಿಲ್ಲ. ನಾನು ಅಧ್ಯಯನ ಮಾಡಿದ್ದೀನಿ ಗುರುಗಳ ಅನುಗ್ರಹದಿಂದ, ಕೊನೆಗೆ ನಾನು ಈ ಸುಧಾ ಗ್ರಂಥವನ್ನ ಬರೀತಾ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದೇ, ಅದು ಗುರುಗಳ ಅನುಗ್ರಹ ಮಾತ್ರ ಅಂತ ಮಧ್ವಾಚಾರ್ಯರ ಅನುಗ್ರಹವನ್ನ ಅವರು ಸ್ಮರಣೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಇಲ್ಲಿ ಈ ರೀತಿ ಎಲ್ಲ ವಿವರಣೆ ಕೊಟ್ಟು ಜಯತೀರ್ಥರು ಅಲ್ಲ ಹಂಗ ಹೇಳಿದ್ರೆ ನೋಡಿ, ಅವ್ರ ಮಾತಿಗೆ ಅವ್ರದೇ ವಿರುದ್ಧವಾಗಿ ಇದೆಯಲ್ವಾ ಅಂತ ಹೇಳ್ಬೋದಿತ್ತು. ಅದ್ರ ಅವಕಾಶ ಕೊಡ್ಲೇ ಇಲ್ಲ ಜಯತೀರ್ಥರು. ಅದನ್ನ ಪರಂ ಶ್ರೀಮತ್ ಪೂರ್ಣ ಪ್ರಜ್ಞ ಪ್ರಮತಿ ಪೂರ್ಣ ಪ್ರಜ್ಞ ಗುರುಕಾರುಣ್ಯ ಸರಣಿ, ಪೂರ್ಣ ಪ್ರಮತಿಗಳಾದ ಮಧ್ವಾಚಾರ್ಯರ ಕಾರುಣ್ಯ ಸರಣಿ, ಕಾರುಣ್ಯ ಮಾರ್ಗವನ್ನ ಅನುಸರಿಸಿದ್ದೀನಿ ಅಂತ ಆ ಗುರುಗಳ ಅನುಗ್ರಹಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಇದ್ ಹೇಗಾಯ್ತು ಅಂದ್ರೆ, ಮಹಾಭಾರತದಲ್ಲಿ ಕೆಲವು ಕಥಾನಕವನ್ನ ಕೇಳ್ತೀವಿ. ಅವರು ಗುರು ಸೇವೆಯನ್ನ ಕೊನೆವರೆಗೂ ಮಾಡ್ತಾರೆ ಶಿಷ್ಯರು. ಕೊನೆವರೆಗೂ ಸೇವೆ ಮಾಡಿ 14 ವರ್ಷ ಆದ್ಮೇಲೆ ಗುರುಗಳು ತಮ್ಮ ಕೈಯನ್ನ ಶಿಷ್ಯನ ತಲೆ ಮೇಲಿಟ್ಟು ಸರ್ವಾಣಿ ಶಾಸ್ತ್ರಾಣಿತೆ ಪ್ರತಿಭಾಸ್ಯಂತೆ, ಎಲ್ಲಾ ಶಾಸ್ತ್ರಗಳು ನನಗೆ ಹೊಡೆಯುತ್ತೆ, ಇನ್ ಯೋಚನೆ ಮಾಡ್ಬೇಡ, ಹೊರಡು ಅಂದ್ಬಿಡ್ತಾರೆ. ಉಪದೇಶನೇ ನೀಡಿಲ್ಲ 14 ವರ್ಷ, ಬರೀ ಸೇವೆ ಮಾಡಿಸ್ಕೊಂಡ್ರು. ಕೊನೆಗೆ ತಲೆ ಮೇಲೆ ಕೈ ಇಟ್ಟು, ಅಂದ್ರೆ ಆ ಕಾಲದ ಗುರುಗಳು, ಈ ಕಾಲದಲ್ಲ, ಆ ಕಾಲದ ಗುರುಗಳು ಹಾಗೆ ಶಕ್ತಿ ಇತ್ತು, ಅವ್ರ ತಲೆ ಇಟ್ಟು ಬಂದ್ಬಿಡ್ತು ಅಷ್ಟು. ಅಲ್ಲಿ ಹೇಗ್ ಬಂತು? ಓದ್ಲೇ ಇಲ್ವಲ್ಲ, ಅವ್ನ್ ಪ್ರಯತ್ನ ಪಟ್ಟಿದ್ದ, ಶಿಷ್ಯ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅಷ್ಟೇ. ಅದಕ್ಕೆ ಉತ್ತರ ಹೇಳ್ತಾರೆ, ಹೌದು, ಗುರುಗಳ ಅನುಗ್ರಹ ಇದ್ರೆ ಒಂದು ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅವನ್ ಪೆದ್ದನು ಬುದ್ಧಿವಂತ ಆಗ್ಬಿಡ್ತಾನೆ, ಬುದ್ಧಿವಂತನು ಪೆದ್ದ ಆಗ್ಬಿಡ್ತಾನೆ. ಅದನ್ನ ಈ ಭಾರತೀ ದೇವಿಯ ಶ್ಲೋಕದಲ್ಲಿ ಹೇಳ್ತಾರೆ, ಭವತಿ ಯದನುಭಾವಾತ್ ಎಡ ಮೂಕೋಪಿ ವಾಗ್ಮಿ ಜಡ ಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞ ಮೌಲಿಗೆ. ಏನ್ ಬೇಕಾದ್ರೆ ಯಾರು ಏನ್ ಬೇಕಾದ್ರೆ ಆಗ್ಬೋದು. ದೊಡ್ಡ ಮೇಲಿನ ಸ್ಥಾನ ಒಂದ್ ಕೆಳಕ್ ಹೋಗ್ಬೋದು, ಕೆಳಗೆ ಒಂದ್ ಮೇಲಕ್ಕೂ ಹೋಗ್ಬೋದು. ಅಂದ್ರೆ ಇವೆಲ್ಲ ನೋಡಿದಾಗ ಈ ಉತ್ತಮ ಭಕ್ತರ ಅನುಸಂಧಾನ ಹೇಗಿತ್ತು ಅಂದ್ರೆ, ಜಯತೀರ್ಥರು ಅಂದ್ರೆ ಇಂದ್ರಾಂಶರು ಅಂತ ಪ್ರಸಿದ್ಧಿ. ಇಂಥವ್ರ ಅನುಸಂಧಾನ ಹೇಗಿರುತ್ತೆ? ಗುರು ಅನುಗ್ರಹನೇ ಮುಖ್ಯ, ದೇವರ ಅನುಗ್ರಹನೇ ಮುಖ್ಯ, ನಮ್ಮ ಪ್ರಯತ್ನ ಆಮೇಲೆ. ನಮ್ದು ಹಾಗಲ್ಲ, ನಮ್ ಪ್ರಯತ್ನ ಮುಖ್ಯ, ಜೊತೆಗೆ ವಿಘ್ನ ಪರಿಹಾರಕ್ಕೆ ದೇವರ ಅನುಗ್ರಹ, ಗುರುಗಳ ಮಂತ್ರಾಕ್ಷತೆ. ಈಗಲ್ವಂತೆ ವಿಪರೀತ, ಇಲ್ಲಂದ್ರೆ ನಮ್ಮ ಸಿದ್ಧಾಂತಕ್ಕೆ ಇದು ವಿರುದ್ಧ. ಈ ರೀತಿ ಜಯತೀರ್ಥರು ತಾವೇನಿಲ್ಲಿ ಹೇಳ್ತಾರೆ ಅದನ್ನ ಹಾಗೆ ಪಾಲಿಸಿದ್ದಾರೆ. ಅದನ್ನ ಅಲ್ಲಿ ಅಡವಿ ಕೃಷ್ಣಾಚಾರ್ಯರು ವಿವರಣೆ ಮಾಡ್ತಾರೆ. ಅದ್ ಮುಂದೆ ನೋಡೋಣ, ಮುಂದೆ ಮೊದಲನೇ ಅಧ್ಯಾಯದ ವಿವರಣೆ ಬಂದಾಗ ಅದನ್ನ ಹೇಳ್ತೀನಿ ಮತ್ತೆ. ಅಂತೂ ಈ ನೈಯಾಯಿಕರಾಗ್ಲಿ, ವೈಶೇಷಿಕರಾಗ್ಲಿ, ಪತಂಜಲಿಗಳಾಗ್ಲಿ, ಇವ್ರು 3 ಮತದವರು ಮಾಡಿದ ಒಂದು ತಪ್ಪು, ದೇವರ ಪ್ರಸಾದಕ್ಕೆ ಮೊದಲನೇ ಸ್ಥಾನ ಕೊಡ್ಲಿಲ್ಲ. ಒಪ್ಕೊಂಡಿದ್ದಾರೆ, ಸರಿಗ್ ಸ್ಥಾನ ಕೊಡಲ್ಲ. ಆದ್ರಿಂದ ಮರ್ಯಾದೆ ನಾವು ಕೊಡ್ತೀವಿ, ಸರಿಯಾಗಿ ಮರ್ಯಾದೆ ಕೊಡಲ್ಲ ಅಂತ ಹೇಳ್ದಂಗಾಯ್ತು. ಅದ್ರಿಂದ ದೇವರನ್ನ ಒಪ್ಪಿದ್ದಾರೆ, ಮರ್ಯಾದೆ ಕೊಡ್ತಾರೆ, ಸರಿಯಾಗಿ ಕೊಡಲ್ಲ ಅಷ್ಟೇ, ಸ್ವಲ್ಪ ಕೆಳಕ್ ಮಾಡಿ ಹೇಳ್ತೀವಿ. ಇದು ಎಂತ ಅನುಚಿತ ವರ್ತನೆ, ಇದು ಮಾಡೋ ಹಾಗಿಲ್ಲ ಅಂತ ಇದು ಖಂಡನೆ ಇಲ್ಲಿ ಬಂದಿರೋ. ದ್ವಿತೀಯ ಸೂತ್ರ ತಥೈವ ವಿತ್ಪಾದಿತತ್ವ. ಅಲ್ಲ, ಯಾರು ಹೇಳಿದ್ ನಿಮ್ಗೆ ದೇವರ ಅನುಗ್ರಹವನ್ನು ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ, ಆತ್ಮನ ಜ್ಞಾನನೇ ಮುಖ್ಯ ಅಂತ ಎಲ್ಲ ಹೇಳಿದ್ದಾರೆ ಅಂದ್ರೆ, ನೋಡಿ 2ನೇ ಸೂತ್ರ ತೆಗೀರಿ, ಗೌತಮ ನ್ಯಾಯ ಸೂತ್ರ, ಅಲ್ಲಿ ಹಾಗೇ ಇದೆ ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದ್ರಲ್ಲ, ನೀವೆಲ್ಲ ಹೇಳ್ತಾ ಇದ್ರಿ ದೇವರ ಪ್ರಸಾದ ಮುಖ್ಯ, ದೇವರ ಅನುಗ್ರಹ ಮುಖ್ಯ, ಅದರಿಂದಲೇ ಎಲ್ಲ ಆಗೋದು, ಎಲ್ಲ ಹೇಳಿದ್ದಾರೆ ಇದನ್ನ. ಅಯ್ಯೋ, ಈ ವಿಷಯವನ್ನು ಸಾಕಷ್ಟು ಬಾರಿ ನಾವು ಹಿಂದೆ ಹೇಳ್ತಾನೆ ಬರ್ತಾ ಇದೀವಿ, ಈಗಲೂ ಹೇಳ್ತೀವಿ.
ಏನು ವೇದ ಸ್ಮೃತಿ. ಎಷ್ಟು ವಾಕ್ಯ ತೆಗಿರಿ ವೇದದಲ್ಲಿ, ಎಷ್ಟು ಸ್ಮೃತಿಗಳಿದೆ, ಅವೆಲ್ಲ ಹೇಳೋದೇನು ಪುಣ್ಯ ಪಾಪ ಏನ್ ಬೇಕಾದ್ರೆ ಆಗ್ಲಿ, ಇವೆಲ್ಲ ನೇರವಾಗಿ ಮೋಕ್ಷವನ್ನ ತಂದುಕೊಡಲ್ಲ. ಇವೆಲ್ಲ ನೇರವಾಗಿ ಅಥವಾ ಸುತ್ತಿ ಬಳಸಿ ದೇವರ ಅನುಗ್ರಹ ತಂದುಕೊಡ್ಲಿಕ್ ಮಾತ್ರ ಬೇಕಷ್ಟೆ. ಮೋಕ್ಷ ಮಾತ್ರ ದೇವರ ಪ್ರಸಾದದಿಂದಲೇ, ಅದೇ ಮೋಕ್ಷಕ್ಕೆ ಸಾಧನ ಅಂತ ಸ್ಪಷ್ಟವಾಗಿದೆ. ಅಷ್ಟೆಲ್ಲ ಗೀತಾ ಭಾಷ್ಯದಲ್ಲಿ ಈ ಮಾತು ಬಂದಿದೆ ಅಂತ ಮುಂದಕ್ಕೆ ಒಂದು ಪ್ರಮಾಣ ಶ್ಲೋಕವನ್ನ ಕೊಡ್ತಾರೆ. ಅದನ್ನ ಕೊಟ್ಟು ನೀವ್ ಹೇಳಿದ ತಪ್ಪು ಅಂತ ಕೊನೆಗೆ ಸಮರ್ಥನೆ ಮಾಡ್ತಾರೆ. ಅದಕ್ಕೆ ಟಿಪ್ಪಣಿ ವಿಷಯಗಳು ಇದೆ, ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತೇನೆ. ದಿನ ಪಾಠವನ್ನ ಸ್ಪಂದ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.